ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ನವರಸಗಳದ 9 ರಸಗಳು: ಶೃಂಗಾರ ರಸ, ಹಾಸ್ಯರಸ, ಕರುಣಾರಸ, ರೌದ್ರರಸ, ವೀರರಸ, ಭೀಭತ್ಸರಸ, ಅದ್ಭುತ ರಸ, ಸಂಜ್ಞಾರಸ, ನಾಟ್ಯರಸ ಅಂತ. ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿಯೇ ಮಿಳಿತಾಗಿದ್ದವು. ಒಬ್ಬ ಜೀವನದಲ್ಲಿ ಇಷ್ಟೆಲ್ಲವೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಇದ್ದೇ ಇರ್ತವೆ. ಅದರ ಮುಖ್ಯವಾಗಿರ್ತಕ್ಕಂಥದ್ದು ಶೃಂಗಾರ ರಸ. ಈ ಎಲ್ಲದರ ತಳಹದಿ ಅದು. ಎಲ್ಲ ರಸಗಳ ಉತ್ಪತ್ತಿಗೆ ಕಾರಣ ಶೃಂಗಾರ ರಸ. ಜಗತ್ತಿನಲ್ಲಿ ನೀವು ಯಾರನ್ನಾದ್ರೂ ನೋಡ್ಕೊಡ್ರಿ, ಮಕ್ಕಳೇ ಇರಲಿ, ಮುದುಕರೇ ಇರಲಿ, ಕುರೂಪಿಗಳೇ ಇರಲಿ, ಸುರೂಪಿಗಳೇ ಇರಲಿ, ತಾವು ಇದ್ದಂಗೆ ಕಾಣಿಸ್ಬೇಕಂತಾರೇನು ಯಾರು? ಹೆಂಗಿದ್ದೇವೆ ಹಂಗೆ ಕಾಣಿಸ್ಬೇಕಂತೀವ? ಸಾಧ್ಯನೇ ಇಲ್ಲ. ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಂಗೆ ಕಾಣಿಸೋದು ಬಿಟ್ಟು ಸ್ವಲ್ಪ ಚಂದ ಕಾಣಿಸ್ಬೇಕು, ವಿಶೇಷವಾಗಿ ಕಾಣಿಸ್ಬೇಕು, ಮತ್ತು ಎಲ್ಲದರೊಳಗೆ ಎದ್ದು ಕಾಣಬೇಕು ಅನ್ನೋದು ಎಲ್ಲರ ದೃಷ್ಟಿ ಇರ್ತದೆ. ಇವತ್ತಿನೊಳ ನೀವು ನೋಡ್ರಿ, ಎದ್ದು ಕಾಣಬೇಕು ಅಂತ ಅದೇನು ಟ್ಯಾಟು ಟೀಟು ನೋಡ್ರಿ ಏನು ಹಾಕ್ಕೊಂಡು ಬಿಡ್ತಾರೆ. ಬಟ್ಟೆ ಇಲ್ಲದೇ ಹಾಕ್ಕೊಂಡು ಪ್ರಾಣಿಗಳಿದ್ದಂಗೆ, ಮನುಷ್ಯರಿದ್ದಂಗೆ ಅಲ್ಲ. ಮನುಷ್ಯ ಮತ್ತೆ ನಾಗರಿಕತೆಯಿಂದ ಕಾಡಿಗೆ ನಡೆದಾನೀಗ. ಮೊದಲೆಲ್ಲ ಕಾಡಿನಿಂದ ನಾಡಿಗೆ ಬಂದರು. ಈಗ ನೀವು ನೋಡ್ರಿ, ಒಬ್ಬೊಬ್ರದ್ದು ನೋಡಿದ್ರೆ ಅರ್ಧ ತಲೆ ಬೋಳಿಸ್ಕೋತಾರೆ, ಅರ್ಧ ತಲೆ ಇಟ್ಕೋತಾರೆ, ಅದರಾಗೆ ಕೂದಲ್ದಾಗೆ ಚಿಡಿ ಮಾಡ್ತಾರೆ. ನೋಡ್ಲತ್ತಿರಲ್ಲ ಈಗ ನೀವು ಏನು ವಿಚಿತ್ರ ಅವು. ಏನು ಅಂದರೆ ಏನು ಮಾಡಬೇಕು ಅಂತ ತಿಳಿಯಲಾಗ್ಯದ ಮನುಷ್ಯಾಗ. ವಿಶೇಷವಾಗಿ ಕಾಣಬೇಕು, ಎಲ್ಲರದ್ರೊಳಗೆ ಎದ್ದು ಕಾಣಬೇಕು ಅಂದ್ರೆ ಎಲ್ಲರೂ ಮಾಡಿದಂಗೆ ಮಾಡಬಾರ್ದು. ಎಲ್ಲರೂ ಉಟ್ಕೊಂಡಂಗೆ ಉಟ್ಕೋಬಾರ್ದು, ಎಲ್ಲರೂ ಇಟ್ಕೊಂಡಂಗೆ ಇಟ್ಕೋಬಾರ್ದು, ಎಲ್ಲರೂ ಹೆರಳು ಹಾಕ್ಕೊಂಡಂಗೆ ಹಾಕ್ಕೋಬಾರ್ದು, ಎಲ್ಲರೂ ಹೆಂಗಾರ ಹಂಗಿರಬಾರ್ದು. ನಾವೊಬ್ಬ ವಿಶೇಷ ಕಾಣಬೇಕು ಅಂದ್ರೆ ಹೆಂಗಾರ ಹುಚ್ಚುಚ್ಚಾಗೇನೆ. ಮತ್ತು ಶಾಣ್ಯರಂಗಾರ ಎಲ್ಲಿರೋಕ್ಕಾಗ್ತದೆ? ಏನು ಅರ್ಧ ಬಣ್ಣ ಮಾಡ್ಕೊಳ್ಳೋದು, ಅರ್ಧ ಹಂಗೆ ಇಡೋದು, ಒಂದು ತಲೆಯಾಗ 4 ಬಣ್ಣ ಹಚ್ಕೊಳ್ಳೋದು, ಒಂದೇ ತಲೆ ಒಂದಿಷ್ಟೇ ಕೂದಲ. ಅದರೊಳಗೆ ಎಷ್ಟು ಅಲಂಕಾರ ಅಂದ್ರೆ ಎಷ್ಟು ಸಿಟ್ಟು ಬರ್ತದೆ ಮನುಷ್ಯ. ಒಂದೊಂದ್ಸಲ ಒಬ್ಬ ಹಡಪದ್ರ ಹತ್ರ ಹೋದ್ನಂತ, ಕ್ಷೌರಿಕನ ಹತ್ರ ಇರೋದೇ 4 ಕೂದಲು ತಲೆಯಾಗ. ಆ 4 ಕೂದಲ್ದೊಳಗೆ ಅವ ಅಂದನಂತ, ನಕ್ಕೋತ್ ಅಂದಂತ ಕ್ಷೌರಿಕ, ಇವಕ್ಕೇನು ಕತ್ತರಿಸ್ಲೇ ಎಣಸ್ಲಿ ಅಂದಂತ. ಅವ ಅಂದನಂತ, ಅವೆರಡು ಮಾಡಬೇಡ, ಬಣ್ಣ ಹಚ್ಚಂದನಂತ. ಎಷ್ಟು ಮನುಷ್ಯನಿಗೆ ಎಷ್ಟೇ ವಯಸ್ಸಾಗಲಿ ಅಲಂಕಾರ ಪ್ರಿಯತೆ ಹೋಗ್ತಾನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಶೃಂಗಾರ ಹೊರಗಿಲ್ಲ. ಶೃಂಗಾರ ಮಾಡ್ಕೊಳ್ಳೋದು ಎಲ್ಲಿ ಮಾಡಬೇಕಾಗ್ಯದ? ಮನಕ್ಕೆ ಶೃಂಗಾರ ಮಾಡಬೇಕಾಗ್ಯದ. ಮನದಲ್ಲಿ ಕ್ರೋಧ, ಕಾಮ, ಮದ, ಮತ್ಸರ ಇವು ತುಂಬಿಕೊಂಡು ಹೊರಗೆ ನೀವು ಎಷ್ಟೇ ಅಲಂಕಾರ ಮಾಡಿಕೊಡ್ರಿ ಹಣಿ ಗಂಟೆ ಬೀಳ್ತವೆ. ಸೌಂದರ್ಯ ಅರ್ಧ ಹೋಗಿಬಿಡ್ತದೆ. ಮಗುವಿನ ಶೃಂಗಾರ ಎಲ್ಲಿರ್ತದೆ? ಅದಕ್ಕೆ ಒಳಗೆಲ್ಲ ಕೆಟ್ಟ ಭಾವನೆಗಳು, ಅವಗುಣಗಳು ತುಂಬಿಕೊಂಡು ಸ್ವಾರ್ಥ ತುಂಬಿಕೊಂಡ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಹೊರಗಣ ಶೃಂಗಾರ, ಒಳಗಣ ರಣರಂಗ. ಒಳಗೆ ಯುದ್ಧ ನಡೆದದ, ಅವ್ರಕ್ಕಿಂತ ನನಗಿಂತ ಅವ್ರಂತ ಈ ಯುದ್ಧ ನಡೆದದ. ಹೊರಗೆ ನೋಡಿದ್ರೆ ಶೃಂಗಾರ. ಮನದೊಳಗೆ ಶಾಂತಿ ಇಲ್ಲದ್ರೆ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಇದು ಪರಿವಿಡಿ ಅದ. ಒಂದು ಪುಸ್ತಕ ತೆರೆದ್ರೆ ಆ ಪುಸ್ತಕದೊಳಗೆ ಒಳಗೆ ಏನದ ಅಂತ ಮೊದಲೇ ಬರೆದಿರ್ತಾರೆ. ಅದಕ್ಕೆ ಇದು ಇಂಡೆಕ್ಸ್ ಅದ. ಏನು? ಮನಸ್ಸು. ನೀವು ಕ್ರೋಧಿಗಳಾಗಿದ್ದರೆ ನೀವು ಎಷ್ಟೇ ಅಲಂಕಾರ ಮಾಡಿಕೊಳ್ರಿ ಅದರೊಳಗದು ವ್ಯಕ್ತ ಆಗ್ತದೆ. ನೀವು ಕಾಮಿಗಳಾಗಿದ್ದರೆ ಅದರೊಳಗೆ ವ್ಯಕ್ತ ಆಗ್ತದೆ. ನೀವು ಸ್ವಾರ್ಥಿಗಳಾಗಿದ್ದರೆ ನಿಮ್ಮ ಮುಖ ಎಲ್ಲವನ್ನು ಕೂಡ ವ್ಯಕ್ತ ಮಾಡ್ತದೆ. ಅದು ವ್ಯಕ್ತಿತ್ವದ ಕನ್ನಡಿ ಅದ. ಅದಕ್ಕಾಗಿ ಇದು ಶುದ್ಧ ಮಾಡಬೇಕಾದ್ರೆ ಯಾವುದು ಶುದ್ಧ ಮಾಡಬೇಕು? ಮೊದಲ ಮನ ಶುದ್ಧ ಮಾಡೋದು ಭಾಳ ಮುಖ್ಯ ಅದ. ಮೊನ್ನೆ ಯಾರು ನನಗೊಂದು ಮೆಸೇಜ್ ಕಳಿಸ್ಯಾರ, ನಮ್ಮ ಚಿಮ್ಕೋಡರ್ ಇರ್ಬೇಕು, ಭಾಳ ಚಂದ, ಅಮೃತ ಚಿಮ್ಕೋಡರ್ ಗಾಲಿಬ್ ಅಂತ ಒಂದು ಇದು ಕಳಿಸಿದ್ದಾರೆ. ಮನುಷ್ಯ ಕೊನೆ ತನಕನೂ ಕೂಡ ಒರೆಸ್ದ ಕನ್ನಡಿನೇ ಒರೆಸ್ದ ಹೊರತು ಮುಖನೇ ಒರೆಸ್ಕೊಳ್ಳಿಲ್ಲ. ಅವ ಕನ್ನಡ ನೋಡ್ತಿದ್ದ, ಕನ್ನಡಿದೊಳಗೆ ಏನು ಕಾಣಿಸ್ತಿತ್ತು? ಕಲೆ, ಧೂಳು ಎಲ್ಲ ಕಾಣಿಸ್ತಿತ್ತು. ಒರೆಸ್ತಿದ್ದ ಏನು? ಕನ್ನಡಿನೇ ಒರೆಸ್ತಿದ್ದ. ಕೊನೆತನ ಮುಖನೇ ಒರೆಸ್ಕೊಳ್ಳಿಲ್ಲ, ಕನ್ನಡಗಿಂತ ಧೂಳು ಹೋಗ್ತದೆ.
ಹೋಗ್ಲಿಕ್ಕಾಗಲಿಲ್ಲ. ಕನ್ನಡಿ ನೋಡುವ ಮುನ್ನ ಮನವೆಂಬ ಕನ್ನಡಿಯನ್ನು ನೋಡ್ಕೊಳ್ಬೇಕು. ಅದಕ್ಕೆ ಯಾವುದೇ ನೀವು ಯಾವ ಕಣ್ಣಿನ ರೆಪ್ಪೆ ಹಚ್ಚ್ರಿ, ಸುರ್ಮ ಹಚ್ಚ್ರಿ, ಕಾಡಿಗೆ ಹಚ್ಚ್ರಿ, ಎಲ್ಲದಕ್ಕಿಂತಲೂ ಕಣ್ಣಿನಲ್ಲಿ ಕರುಣೆ ಅನ್ನೋದೇನದಲ್ಲ ಅದು ಅತ್ಯಂತ ಶೃಂಗಾರವಾಗಿರ್ತಕ್ಕಂಥದ್ದದ. ಕಣ್ಣಲ್ಲಿ ಕರುಣೆ ತುಂಬಿಕೊಳ್ಬೇಕು, ಅದು ನಿಜವಾಗಿರ್ತಕ್ಕಂತಹ ಶೃಂಗಾರ. ಇಲ್ಲದಿದ್ದರೆ ನೀವು ಎಷ್ಟೇ ಚಲೋ ಮನುಷ್ಯನ ಮನಸ್ಸಿನ ಬಯಕೆ ಅದು, ಆದ್ರೆ ದಾರಿ ಗೊತ್ತಿಲ್ಲ ಹೆಂಗೆ ಚಲೋ ಕಾಣಿಸ್ಬೇಕು. ಚಲೋ ಕಾಣಿಸ್ಬೇಕು ಅನ್ನೋದೇನು ತಪ್ಪಲ್ಲ, ಕಾಣಿಸ್ಬೇಕು ಚಂದ, ಆದರೆ ಕಾಣಿಸ್ಬೇಕು ಹೆಂಗಂತ ದಾರಿ ಗೊತ್ತಿಲ್ಲ. ಫೋಟೋಗ್ರಾಫರ್ ಫೋಟೋ ಸ್ಟುಡಿಯೋ ಮುಂದೆ ಬೋರ್ಡ್ ಹಾಕಿದ್ನಂತ, 50 ರೂಪಾಯಿಗೊಂದು, 75 ರೂಪಾಯಿಗೊಂದು, 100 ರೂಪಾಯಿಗೊಂದು ಅಂತೇಳಿ. ಅಂದಾಗ ಅವಕ್ಕೆ ಒಳಗೆ ಹೋಗಿ ಕೇಳಿದ್ರು 50 ರೂಪಾಯಿದೇನು ಈ ರೇಟಿಂದ ಹೆಂಗಿರ್ತದ ಅಂದ್ರೆ ಅದನ್ನು ಟೇಟ್ ನೀವು ಹೆಂಗಿದ್ರೆ ಹಾಗೆ ಇರ್ತದ ಅಂದ್ರೆ. 75 ರೂಪಾಯಿದು ಹೆಂಗಿರ್ತದ ಅಂತ ಕೇಳಿದ್ರೆ ಅದು ನೀವು ಹೆಂಗೆ ಕಾಣಬೇಕಂತೀರೋ ಅದು ಅದಕ್ಕಿಂತಲೂ ಜರ ಸುಂದರ ಇರ್ತದ ಅಂದ. ನೀವು ಇರೋದಕ್ಕಿಂತ ಜರ ಮೇಕಪ್ನಾಗ ಇರ್ತದೆ. ಮತ್ತು 100 ರೂಪಾಯಿದು ಹೆಂಗಿರ್ತದೆ ಅಂದ್ರೆ ನೀವು ಹೆಂಗೆ ಕಾಣಿಸ್ಬೇಕಂತೀರಿ ಹಾಗೇ ಇರ್ತದೆ. ಹೇಮಮಾಲಿನಿ ಹೆಂಗೆ ಕಾಣಿಸ್ಬೇಕಂದ್ರೆ ಹಾಗೆ. ಮತ್ತು ಯಾರ್ದು ಹೆಸರು ಬರ ನನ್ನ ಜಲ್ದಿ. ಯಾರು ಹಂಗೆ ಕಾಣ್ಬೇಕಂತೀರಿ ಅವ್ರ ಹಂಗೆ ಬರ್ತದೆ. ಖರೆ ಹೇಳಿ, ನೀವು ಫೋಟೋ ಸ್ಟುಡಿಯೋಕ್ಕೆ ಹೋದ್ರೆ ಯಾವ ಫೋಟೋ ತೊಗೋತೀರಿ? 50 ನೋ, 75 ಅರ್ಧ, ಇನ್ನು ಅದರೊಳಗೆ 100ರದು ಎಲ್ಲರೂ 100. ನಾವು ಒಬ್ರಿಗಾರ ಸಮಾಧಾನ ಅದ, ನಾನು ಇಷ್ಟು ಚಂದಿದ್ದೀನಿ ಅಂತ ಒಂದು ಸಲ ಅಂದ್ಕೊಳ್ಳಂಗಿಲ್ಲ. ನಾವು ಅವ್ರಂಗೆ ಕಾಣಬೇಕಂತಾನೆ ಎಲ್ಲರ ಮನಸ್ಸಿರ್ತದೆ. ಅದಕ್ಕೆ ಸೊಗಸು ಬೇಡದ ಪ್ರಾಣಿ ಎಲ್ಲದ ಅಂತ ಕೇಳ್ತಾರೆ DVG. ಸೊಗಸು ಬೇಡದ ನರ ಪ್ರಾಣಿಯಲ್ಲಿ ಉದಯ್ಯ, ಮಗುವೇ ಮುದುಕನೇ ಪುರಾಣಿಕ ಪುರೋಹಿತರೆ, ಜಗದ ಕಣ್ಣಿಣಿಕಿದಡೆ ಮುಕುರದೊಳು ನಿಂತು ಮೊಗವ ತಿದ್ದುವರೆ ಎಲ್ಲ ಮಂಕುತಿಮ್ಮ. ಒಂದು ಕನ್ನಡಿ ಮುಂದೆ ನಿಮಗೆ ನಾವು ಚಾಲೆಂಜ್ ಮಾಡ್ಕೊಳ್ಳೋಣ. ಕನ್ನಡಿ ಅದ್ರ ಮುಂದಿಂದ ಹಾಗೆ ಹೋಗ್ಲಿಕ್ಕೆ ಸಾಧ್ಯನ? ಯಾರಿಗಾರ ಮಕ್ಕಳಾರ ಹೋಗ್ತಾವ, ಮುದುಕರು ಅವ್ರ ಮತ್ತು ಹೋಗಲ್ಲ. ಈಗೀಗ ನೋಡ್ರಿ ನೀವು, ಮೊನ್ನೊಬ್ಬ ಅಜ್ಜಿ ಬಂದಳು. ಏನು ಅಜ್ಜಿ ಸೀರೆ ಅಂತದೇ ಪೇಂಟು. ನಾಂದೆ ಸೀರೆ ಅಂತದೇ ಪೇಂಟ್ ಅಜ್ಜಿ ಭಾರಿ ಅದ ಅಂದ. ನಾನು ಅಯ್ಯೋ ಬಿಡ್ತಾವ ಪರ್ಗಳು ಅಂದ್ರೆ ಕೈ ಯಾರು ಕೊಟ್ಟರು? ಕೈ ಯಾರು ಕೊಟ್ಟರು ಮೊಮ್ಮಕ್ಕಳು ಮುಂದೆ? ಅದಕ್ಕೆ ಹೇಳ್ತಾರ, ಮಗುವೇ ಮುದುಕನೇ ಪುರಾಣಿಕ ಪುರೋಹಿತರೇ, ಹೇಳೋರು ಕೇಳೋರು ಯಾರು ಕನ್ನಡಿ ಮುಂದೆ ಬಿಟ್ರೆ ಯಾರು ಹಾಗೆ ಬರಲ್ಲ. ಎಲ್ಲರೂ ಒಂದು ಗಳಿಗೆ ನಿಂತೆ ಸುಮ್ಮನಾರ ಹಿಂಗೆ ಮಾಡ್ಕೊಂಡು ಕನ್ನಡಿ ಇದ್ರೆ ನೀವು ನೋಡಿರ್ಬೇಕಾರೆ ಅದು ಚಂದ ಇರಲಿ ಖರಾಬ್ ಇರಲಿ, ಸುಧಾರಿಸ್ಕೋತೀವಿ ಮೇಕಪ್ ಮಾಡ್ತೀವಿ ಅಂತಲ್ಲ, ಏನಿದ್ರೆ ಏನಾರು ಒಂದು ಮಾಡ್ಕೊಂಡು ಬರ್ತೀವಿ ಅದ್ರ ಮುಂದೆ. ಅದಕ್ಕೆ ಪ್ರತಿಯೊಬ್ಬರು ಮೊಗವ ತಿದ್ದುವರೆ ಎಲ್ಲ ಮಂಕುತಿಮ್ಮ. ಅದಕ್ಕೆ ಹಂಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗಿ ವಿಚಾರ ಮಾಡಬೇಕು. ಪ್ರಸನ್ನತೆಯೇ ನಿಜವಾದ ಸುಂದರತೆ. ಸೇವಾಭಾವ ಎಲ್ಲಿರ್ತದೆ, ಕರುಣಾಭಾವ ಎಲ್ಲಿರ್ತದೆ, ದಯಾಭಾವ ಎಲ್ಲಿರ್ತದೆ, ಅವರು ನಿಜವಾಗಿಯೂ ಪ್ರೀತಿ ತುಂಬಿಕೊಂಡ ಕಣ್ಣುಗಳು, ಪ್ರೀತಿ ತುಂಬಿಕೊಂಡ ಮನ ಎಲ್ಲದ, ಅವರ ಅಂಗಾಂಗಗಳೆಲ್ಲವೂ ಕೂಡ ಸುಂದರವಾಗಿ ಕಾಣ್ತವೆ. ಜಯದೇವಿ ತಾಯಿಲಿಗಡೆ ಅಡುಗೆ ಮನೆಗಿನ ಸಾಮಾನುಗಳು, ಅಡುಗೆ ಮಾಡೋ ಸಾಮಾನುಗಳ ಜೊತೆನೇ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ ಭಾಳ ಚಂದ. ಎಳ್ಳ ನನಗೊಂದು ಒಳ ಮಾತು ಹೇಳಿತ್ತ, ಎಳ್ಳ ನನಗೊಂದು ಒಳ ಮಾತು ಹೇಳಿತ್ತ, ಬೆಳ್ಳಗ ಕಂಡರು ನನ್ನೊಳಗೆಣ್ಣೆ, ಬೆಳ್ಳಗ ಕಂಡರು ನನ್ನೊಳಗೆ ಎಣ್ಣೆ ಇದ್ದಂಗ ಬೆಳಗು ನಿನ್ನೊಳಗ ಇರಬೇಕ. ಬರೀ ಬೆಳ್ಳು ಕಾಣಿಸೋದು ಲೆಕ್ಕ ಹಾಕಬೇಡ. ನಾನು ಬೆಳ್ಳಗಿದ್ರು ಒಳಗೆ ಎಣ್ಣೆ ಅದ. ಆ ಎಣ್ಣೆ ಇಲ್ಲದಿದ್ದರೆ ಏನು ಬಂತು? ಚೈತನ್ಯ ಇಲ್ಲದಿದ್ದರೆ ಹೆಣದ ಶೃಂಗಾರ ಅದದು. ಅದಕ್ಕೆ ಒಳಗೆ ಕರುಣೆಯ ರಸ ಇರಬೇಕಲ್ಲ. ಬಿಳಿ ಮೈಯ ಬಣ್ಣಕ್ಕೆ ಬೆಲೆ ಕೊಟ್ಟಿಲ್ಲ ಬಲ್ಲವರು. ಮತ್ತು ಹಿಂಗಂದೆಲ್ಲ ಕಪ್ಪಗಿದ್ದವ್ರು ಹಿಂಗೆ ಆಡ್ತಾರೆ ಅಂದ್ಕೊಂಡಿರಿ. ಜಯದೇವಿ ತಾಯಿಲಿಗಡೆ ಭಾಳ ಬೆಳ್ಳಗಿದ್ರು, ಭಾಳ ಬೆಳ್ಳಗಿದ್ರು. ಮಗು ಇದ್ದಂಗೆ ಅವ್ರ ಸೌಂದರ್ಯ ನೋಡಿದ್ರೆ ಮುಪ್ಪಿನ ಕಾಲಕ್ಕೂ ಇನ್ನೂ ಭಾಳ ಸುಂದರ ಕಾಣ್ತಿದ್ರು ಅವರು. ಅವ್ರು ಹೇಳ್ತಾರೆ, ಬಿಳಿ ಮೈಯವರೇ ಅವರು, ಬಿಳಿ ಮೈಯ ಬಣ್ಣಕ್ಕೆ ಬೆಲೆ ಕೊಟ್ಟಿಲ್ಲ ಬಲ್ಲವರು, ಒಳಮೈಯ ತಿಳಿಯಾಗಿ ಇರಬೇಕ, ಒಳಮೈ ತಿಳಿಯಾಗಿ ಇರಬೇಕ, ಸುಂದರಾಂಗಿ ಬಳಸಿ ಹೊರಗೆಲ್ಲ ಹೊಳಿಬೇಕ. ಹೊರಗೂ ಕೂಡ ಒಳಗಿನ ಮೈ ಯಾವುದು ಮನಸ್ಸದ ಅದು ತಿಳಿಯಾಗಿತ್ತಂತ ಕೇಳಿದ್ರೆ ನೀನು ಹೊರಗಿನ ಬಣ್ಣ ತಿಳಿಯಾಗಿರಬೇಕಾಗಿಲ್ಲ. ಅದಕ್ಕೆ ಅಲಂಕಾರದಲ್ಲೇ ಭಾಳ ಹೊತ್ತು ಕಳಿಬೇಡ, ಹೊತ್ತು ಹೋಗ್ತದೆ ಅಂತ ಹೇಳ್ತಾರವ್ರು.
ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಹೊತ್ತು ಬರ್ನಾಡ್ ಶಾ ದಾಡಿ ಮಾಡ್ಕೋತಿದ್ದಿಲ್ಲ. ಯಾಕ ಅಂತ ಕೇಳಿದ್ರೆ ಅವನು ತಿಳಿದು 5 ನಿಮಿಷ ಅಂದ್ರೆ ನಾನು ತಿಂಗಳದೊಳಗೆ ಎಷ್ಟು ಉಳಿಸ್ತೀನಿ? 5 × 30 150. ಹಂಗಂದು ಮತ್ತು ದಾಡಿ ಮಾಡ್ಕೊಳ್ಳೋರೆಲ್ಲ ಟೈಮ್ ಉಳಿಸ್ತಾರೆ ಅಂದ್ಕೊಂಡಿರಿ. ಹಂಗೂ ಏನಿಲ್ಲ. ಬರ್ನಾಡ್ ಶಾ ಇಷ್ಟೊಂದು ಸಮಯಕ್ಕೆ ಮಹತ್ವ ಕೊಡೋರಿಗೆ ಅಷ್ಟದ. ಅದರ ಅಲಂಕಾರಕ್ಕೆ ಎಲ್ಲಿ ಸಮಯ ಇರ್ತದೆ? ಎತ್ತಾರ ನೀವೆಲ್ಲ ಹೊತ್ಯಾಂಗ ಹಾಕುವಿರಿ, ಎತ್ತಾರ ನೀವೆಲ್ಲ ಹೊತ್ಯಾಂಗ ಹಾಕುವಿರಿ, ಚಿತ್ತರದ ಗೊಂಬಿ ಕುಂತಂಗ. ಅಲಂಕಾರ ಮಾಡ್ಕೊಂಡು ನೋಡಿರ್ಬೇಕಾರೆ ಅಲಂಕಾರ ಮಾಡ್ಕೊಂಡ ಒಂದು ಕೆಲಸ ಮಾಡಲ್ಲ ನಾವು. ಯಾಕೆ? ಹಾಳಾಯ್ತದೆ. ಉಟ್ಕೊಂಡಿದ್ದು ಬಟ್ಟೆ ಹಾಳಾಗ್ತದೆ, ಇಟ್ಕೊಂಡು ತೊಟ್ಕೊಂಡು ಎಲ್ಲ ಅಲಂಕಾರ ಹಾಳಾಗ್ತದೆ. ಅದಕ್ಕಾಗಿ ಚಿತ್ತರದ ಗೊಂಬಿ ಕುಂತಂಗ ಕುಂತರ ಹೊತ್ತು ಜನ್ಮದು ಹೋದೀತ. ಜನ್ಮದ ಹೊತ್ತೇ ಹೋಗ್ತದ ತಂಗಿ. ಆ ಅಲಂಕಾರ ನೋಡ್ತಾ ಅದರೊಳಗೆ ಕೂಡಬೇಡ. ಅದಕ್ಕೇನೆ ಅಕ್ಕ ಮಹಾದೇವಿ ತಾಯಿ ಭಾಳ ಚೆಂದಾಗಿ ಹೇಳಿದರು, ಕಣ್ಣಿಗೆ ಶೃಂಗಾರ, ಗುರು ಹಿರಿಯರ ನೋಡುವುದು. ನಮ್ಮ ಕಣ್ಣು ದೊಡ್ಡವನ, ಮೀನು ಕಣ್ಣವನ, ತೇಲ್ಗಣ್ಣವನ, ಸಣ್ಣವನ, ದೊಡ್ಡವನ ನೋಡೋಕೆ ಹೋಗ್ಬೇಡ್ರಿ. ಆ ಕಣ್ಣ ಕರುಣೆ ಎಂಥದ್ದು. ಆ ಕಣ್ಣೊಳಗೆ ಗುರು ಹಿರಿಯರು ಅದರ ಏನಿಲ್ಲ, ಪ್ರೀತಿ ಪ್ರೇಮ ದಯೆ ಅದನ ಏನಿಲ್ಲ. ಗುರು ಹಿರಿಯರ ನೋಡುವುದು. ನೋಡೋದಂದ್ರೆ ನೋಡ್ತಾ ಕೂಡೋದೇನು ಹೆಂಗಾರ ಹಿರಿಯರಂತ ಹಾಗೇನ ಅಲ್ಲ. ನೋಡೋದಂತಂದ್ರೇನು? ಗುರು ಶಿಷ್ಯರು ಪ್ರಯಾಣಕ್ಕೆ ಹೊಂಟಿರು, ಆಗೆಲ್ಲ ಬಂಡ್ಯಾಗ ಹೋಯ್ತಿರು. ಬಂಡ್ಯಾಗ ಹೋಗುವಾಗ ಶಿಷ್ಯಾಗ ಹೇಳಿದ್ರು, ನೋಡೋ ಹಾದಿ ಚಲೋ ಇಲ್ಲ, ಒಡ್ಡು ಟೆಗ್ಗು ಭಾಳ ಅದ, ಎತ್ತು ನಡೋದ ಮುಂದೆ ಮತ್ತು ಹಿಂದೆ ಕುಂತಿದ್ದು ಸಾಮಾನು ಬಿದ್ದವಾಗೇನೋ ನೋಡಂದ್ರು. ಹ್ಞೂ ರೀ ಅಪ್ಪ ಅಂದವ. ಮಠಕ್ಕೆ ಹೋಗಿ ನೋಡ್ತಾರೆ, ಒಂದು ಸಾಮಾನಿಲ್ಲ. ಅವಾಗ ಅವ್ರಂದ್ರು ಸಾಮಾನು ಬಿದ್ದು ನೋಡಂತಂದು. ನಾನು ನೋಡಿದೆ ರೀ, ಯಾವ ಸಾಮಾನು ಎಲ್ಲೆಲ್ಲಿ ಬಿದ್ದದ ಹೇಳಂದ್ರೆ ಹೇಳ್ತೆ ಅಂದವ. ಇದಕ್ಕೆ ನೋಡೋದಂತಾರೆ. ನೋಡಂದ್ರೆ ಏನು? ಬೀಳಲ್ದಂಗೆ ಕಾಪಾಡು ಅಂತ. ನೋಡು ಅನ್ನೋದ್ರೊಳಗೆ ಅಕ್ಕ ಹೇಳ, ಗುರು ಹಿರಿಯರ ನೋಡುವುದು ಅಂದ್ರೆ ನೋಡ್ತಾ ಕೂಡುವುದಲ್ಲ, ಅವರ ಅಗತ್ಯಗಳನ್ನು ಪೂರೈಸುವುದು, ಅವರಿಗೆ ಸಹಕರಿಸುವುದು, ಸಹಾಯ ಮಾಡುವುದು, ಸೇವೆ ಮಾಡುವುದು ಅಂತ ಅರ್ಥನೇ ಹೊರತಾಗಿ ಹಂಗಲ್ಲ. ನೋಡ್ರಿ, ನೋಡುವುದು ಕಣ್ಣಿಗೇನೆ ಯಾಕಿಷ್ಟು ಹೇಳ್ಯಾರಂದರೆ ಭಾಳ ಭಾಳ ಮಹತ್ವ. ಇಡೀ ಅಂಗದಲ್ಲಿ ಮುಖ್ಯ ಇಂದ್ರಿಯ ಅಂತ ಹೇಳ್ತಾರೆ. ಯಾವುದಕ್ಕೆ? ಕಣ್ಣು ಮುಖ್ಯ ಇಂದ್ರಿಯ ಅದ. ಮನಸ್ಸನ್ನು ಪರಿಪಕ್ವ ಮಾಡೋದು ಕಣ್ಣು ಏನನ್ನು ನೋಡ್ತದೋ ಅದರಿಂದನೇ ಆಗ್ತದೆ. ಮನಸ್ಸು ಯಾರನ್ನು ನೋಡ್ತದೋ ಅವರಿಂದನೇ ಆಗ್ತದೆ. ಅದಕ್ಕೆ ಕಣ್ಣಿಗಿರುವಷ್ಟು ಹೊಣೆಗಾರಿಕೆ, ಕಣ್ಣಿಗಿರುವಷ್ಟು ಪಕ್ವತೆ, ಕಣ್ಣಿಗಿರುವಷ್ಟು ಅತ್ಯದ್ಭುತ ಶಕ್ತಿ ಉಳಿದ ಯಾವುದೇ ಇಂದ್ರಿಯಗಳಿಗಿಲ್ಲ. ಕಣ್ಣು ಏನನ್ನು ನೋಡ್ತದೋ ಅದನ್ನು ರೂಪಿಸ್ಕೊಳ್ತದೆ, ಹಂಗಾಗಕ್ಕೆ ಪ್ರಯತ್ನ ಮಾಡ್ತದೆ. ಅದಕ್ಕಾಗಿ ಕಣ್ಣುಗಳು ಕಾಣಬೇಕು, ಬರೀ ಹೊರಗಿನ ಸೊಗಸಲ್ಲ, ಒಳಗಿನ ಸೊಗಸನ್ನು, ಒಳಗಿನ ಚೆಲುವು ಅನ್ನೋದು ಕಾಣಬೇಕು. ಈ ಸ್ಪಷ್ಟತೆ, ಯಾವುದು ನೋಡಬೇಕು, ಯಾವುದು ನೋಡಬಾರ್ದು, ಯಾವುದು ನೋಡಿ ಹಿಡಿದಿಟ್ಕೊಳ್ಬೇಕು, ಯಾವುದು ನೋಡಿ ಬಿಟ್ಟು ಬಿಡಬೇಕು ಅನ್ನುವ ಈ ಒಂದು ಜ್ಞಾನ ಒಂದು ವೇಳೆ ಕಣ್ಣಿಗೆ ಇರದೇ ಇದ್ದರೆ, ಮನಸ್ಸಿಗೆ ಆ ಜ್ಞಾನ ಇರದೇ ಇದ್ದರೆ ಕಣ್ಣು ಯಾವ್ಯಾವುದನ್ನು ನೋಡ್ತದೆ ಅನುಭಾವಿ ಆಗೋದಿಲ್ಲದು, ಸಂಸಾರಿ ಆಗ್ತದೆ, ದುಃಖಿ ಆಗ್ತದೆ. ಅದಕ್ಕಾಗಿ ಇದರ ಪಾತ್ರ ಬಹಳ ಮಹತ್ವದ್ದಾಗಿರೋದ್ರಿಂದ ಕಣ್ಣುಗಳನ್ನು ಭಾಳ ಚೆಂದಾಗಿ ಬಳಸಬೇಕು. ಕಣ್ಣೆದುರಿಗೆ ಬೆಟ್ಟಗಳಿದ್ವು ಅಂತ ಕೇಳಿದರೆ, ತೇನ್ ಸಿಂಗನ ಎದುರಿಗೆ ಬೆಟ್ಟ ಇತ್ತು, ಎವರೆಸ್ಟ್ ಇತ್ತು, ಅವನೇನಾದ? ಎವರೆಸ್ಟ್ ಏರುವತ್ತ ಹೆಜ್ಜೆ ಹಾಕಿದ. ಕಣ್ಣುಗಳೆದುರಿಗೆ ಬರೀ ತಗ್ಗುಗಳೇ ಇದ್ದು ಅಂದ್ರೆ ಮನುಷ್ಯ ಇಳಿತಾ ಹೋಗ್ತಾನೆ. ಅರ್ಥಾತ್ ಕಣ್ಣುಗಳೆದುರಿಗೆ ಆದರ್ಶಗಳಿರಬೇಕು, ಕಣ್ಣುಗಳೆದುರಿಗೆ ಉದಾಹರಣೆಗಳಿರಬೇಕು, ಕಣ್ಣುಗಳೆದುರಿಗೆ ನಾನು ಹೀಗಾಗಬೇಕು ಅಂತಕ್ಕಂಥ ವ್ಯಕ್ತಿತ್ವಗಳಿರಬೇಕು. ನಮಗೆ ಭಾಳ ದುಃಖ ಆಗ್ತದೆ. ಈಗ ಮಕ್ಕಳೆದುರಿಗೆ ಯಾವುದೇ ಆದರ್ಶಗಳೇ ಇಲ್ಲ. ಯಾವುದೇ ರೀತಿಯ ಆದರ್ಶ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ, ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಅವ್ರು ನೋಡೋದೇ ಬೇರೆ, ಅವ್ರು ಆಡೋದೇ ಬೇರೆ, ಅವ್ರು ಇರೋದೇ ಬೇರೆ. ಮೊನ್ನೊಬ್ಬರು ಹೇಳ್ತಾಯಿದ್ರು, ನಮ್ಮ ಮಗ ಹೇಳತ್ತನ್ರಿ ಅಕ್ಕರಿಗೆ, ಅವರು ಲೆಕ್ಚರ್ ಅದಾರ, ಇಲ್ಲೇ ವಿದರ್ನೆಗೆ ಲೆಕ್ಚರ್ ಅದಾರ, ಭಾಳ ಸಲಹೆಯಿಂದ ಹೇಳ್ತೀರಿ ನೋಡವ್ವ, ನೀವು ಭಾಳ ಒಳ್ಳೆ ಜೀವನ ಆರಿಸ್ಕೊಂಡ್ರಿ ಅಂತ ಅಂದರು. ಎಲ್ಲರೂ ಕೂಡಿ ಓದಿದವ್ರು ಇದ್ವಿ ನಾವು. ಒಳ್ಳೆ ಜೀವನ ಆರಿಸ್ಕೊಂಡ್ರಿ ಅಂದ್ರೆ ಯಾಕೆ ನಿಮಗೇನಾಯಿತು ಅಂದೆ. ಒಬ್ಬ ಮಗ ಡಾಕ್ಟ್ರ್ ಅದನ, ಒಬ್ಬ ಮಗಳು ಇಂಜಿನಿಯರ್ ಅದಾಳ, ಕೈ ತುಂಬ 1-2 ಲಕ್ಷ ಪಗಾರ ಬರ್ತದೆ, ಮತ್ತು ಮನೆಯವ್ರ ಪಗಾರ ಬೇರೆ, ಇಷ್ಟೆಲ್ಲ ಇರಲಿಕ್ಕಾಗಿ ಯಾಕೆ ಈ ನೋವು ಅಂತಂದೆ ನಾನು. ಇಲ್ಲ, ಏನೇ ಹೇಳ್ರಿ, ನಿಮ್ಮ ಜೀವನ ಭಾಳ ಚಂದ ಅಂದರು ಅವರು. ಯಾಕೆ ಅಂತ ಕೇಳಿದ್ರೆ, ಮೊನ್ನೆ ನನ್ನ ಮಗ ರ್ಯಾಂಕ್ ಬಂದು ಈಗ MD ಮಾಡ್ತಾಯಿದ್ದೆ. ನಾವು ಗೌರ್ಮೆಂಟ್ ಸೀಟೆಲ್ಲ ತೊಗೊಂಡು ಇವರಲ್ಲಿ ಹೋದಾಗ ಏನೋ ಹೇಳಿಕ್ಕೆ ಹೋದಳಂತ ತಾಯಿ, ಮತ್ತು ಅನ್ಎಜುಕೇಟೆಡ್ ಎಲ್ಲ ಲೆಕ್ಚರ್ ಇದ್ದವ್ರು ಹೇಳಿಕ್ಕೆ ಹೋದ್ರೆ ಅವ ಅಂದನಂತ, ಮಮ್ಮಿ ನಿನಗೆ ಹೀಗೆ ಹೇಳತ್ತೀನಿ,
ಈಗ ನಾ ಇದ್ದ ಏನು ಇಂಟರ್ಫಿಯರ್ ಆಗಲತ್ತಿದ್ದು ನನ್ನ ಜೀವನದಾಗ ಆಗು, ಇನ್ನು ಮೇಲೆ ನನಗೆ ನಾಳೆ ಮದುವೆ ಆಗ್ತದೆ, ನಮ್ಮಿಬ್ಬರ ನಡುವೆ ದಯವಿಟ್ಟು ಪ್ಲೀಸ್ ಮಮ್ಮ ನೀ ಬರಬೇಡ ಅಂತ ಹೇಳ್ದನಂತ. ಇನ್ನೂ ಮದುವೆನೇ ಆಗಿಲ್ಲ. ಆಗೋದಕ್ಕಿಂತ ಮೊದಲೇ ಆಕೆ ಕಣ್ಣು ತುಂಬ, ಎಷ್ಟು ಧೈರ್ಯದ ಹೆಣ್ಮಗಳಂದರೆ ಕಣ್ಣು ತುಂಬ ನೀರು ತಂದ್ಕೊಂಡು ಹೇಳ್ತಾ ಇದ್ದಳು, ನನಗೆ ತಕ್ಷಣಕ್ಕೆ ಅನ್ನಿಸ್ತು ಎಲ್ಲ ವ್ಯರ್ಥ ಅನ್ನಿಸ್ತು ಅಂತ. ನಮ್ಮ ಜೀವನ ನಮ್ಗೆ ನಮ್ಮದ್ರೊಳಗೆ ಇಂಟರ್ಫಿಯರ್ ಆಗಬಾರ್ದು ನೀವು, ಅದು ಮ್ಯಾನರ್ಸ್ ಅಲ್ಲ ಅಂತ. ಒಬ್ಬರ ಜೀವನದ ಒಬ್ಬರು ಬರೋದು, ಹೇಳೋದು ಕೇಳೋದು ಮ್ಯಾನರ್ಸ್ ಅಲ್ಲ. ಇವ್ರಿಗೆ ಏನು ಆದರ್ಶ ಉಳಿತದೆ ಹೇಳ್ರಿ? ಅವ್ರಿಗೆ ಭಾಳ ಜನ ಮಕ್ಕಳಿಗೆ ಅಪ್ಪ, ಅಣ್ಣ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ನೆಗೆಣ್ಣೆ, ಅತ್ತಿಗೆ ಇವು ಶಬ್ದಗಳು ಬರ್ತಾ ಇಲ್ಲಿ. ಎಲ್ಲಿ ಈ ಶಬ್ದಗಳು ಮಕ್ಕಳಿಗೆ ಪಾಠ ಮಾಡಬೇಕಾಗ್ಲತ್ತದು. ಅತ್ತೆ ಎಂದರೆ ಅಪ್ಪನ ತಂಗಿ ಅಥವಾ ಅಕ್ಕ ಅಂತ ಹಿಂಗೆ ಹಿಂದಕ್ಕೆ ಪಾಠ ಮಾಡ್ತೀರ ಹಿಂಗೆ. ಈಗ ಪಾಠ ಮಾಡಬೇಕಾಗ್ತದೆ ನಮ್ಮ ಮಕ್ಕಳು, ಯಾಕಂದ್ರೆ ಸಂಬಂಧಗಳು ಒಂದು ಕಡೆ ಇಲ್ಲವೇ ಇಲ್ಲ. ಈಗ ಹೀಗೆ ಯಾವಾಗ ತಂದೆ ತಾಯಿಗಳು ಮತ್ತು ಮಕ್ಕಳ ಗಾಢವಾದ ಸಂಬಂಧನೇ ಹಿಂಗೆ ಕೆಡ್ಲತ್ತವೋ, ಇದು ಮ್ಯಾನರ್ಸ್ ಅಲ್ಲ ಅನ್ನುವ ಮಟ್ಟಿಗೆ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ನಿಮಗೂ ಒಂದಿಲ್ಲ ಒಂದು ಕ್ಷಣಕ್ಕೆ ಅನ್ನಿಸ್ತದೆ, ಇವರು ರ್ಯಾಂಕ್ ತಗೊಳ್ಳಾಗ ನಾವು ಪ್ರವಚನಕ್ಕೆ ಬರ್ರಿ ಅನ್ನಲಿಲ್ಲ, ವಚನ ಓದ್ರಿ ಅನ್ನಲಿಲ್ಲ, ಲಿಂಗ ಪೂಜೆ ಮಾಡಿರಿ ಅನ್ನಲಿಲ್ಲ, ಯಾವುದೇ ನಮ್ಮ ನೆಂಟರು ಇಷ್ಟರ ಫಂಕ್ಷನ್ಗೆ ಬರ್ರಿ ಅಂತ ಒತ್ತಾಯ ಮಾಡಿಲ್ಲ. ಯಾಕಂದ್ರೆ ಶಾಲೆ ಕಾಲೇಜ್ನಲ್ಲಿ ನಮ್ಮ ಮಕ್ಕಳು ರ್ಯಾಂಕ್ನಾಗ ಹಿಂದೆ ಬಿದ್ದಾರು ಅಂತ. ಆವಾಗ ನಮಗೆ ಅನ್ನಿಸ್ತದೆ ಭಾಳ ದೊಡ್ಡ ತಪ್ಪು ಮಾಡಿದ್ವಿ ನಾವು, ಭಾಳ ದೊಡ್ಡ ತಪ್ಪು ಮಾಡಿದ್ವಿ. ಇವ್ರು ಎಷ್ಟೇ ರ್ಯಾಂಕ್ ತೊಗೊಂಡು ಕೈ ತುಂಬ ಸಂಬಳ ತೊಗೊಂಡು ಭಾಳ ಮಹಲ್ಗ ಮೇಲೆ ಮಹಲ್ ಕಟ್ಕೊಂಡು ಬದುಕಿದ್ರು ಕೂಡ ತನಗಲ್ಲದ ಜೀವ, ತನ್ನವರಿಗಲ್ಲದ ಜೀವ ಯಾತಕ್ಕದು? ಅದಕ್ಕಾಗಿ ಹೇಳ್ತಾರೆ, ಗುರು ಹಿರಿಯರ ನೋಡೋದನ್ನು ಒಂದು ಆದರ್ಶ ತುಂಬಿಕೊಳ್ಬೇಕು. ಅವ್ರು ಹೆಂಗೆ ಬದುಕ್ತಾರೋ ಹಂಗೆ ಬದುಕಬೇಕು. ನಮ್ಮ ಕಣ್ಣೆದುರಿಗೆ ಬೆಟ್ಟ ಇದ್ದ ಹಾಗೆ. ಅದಕ್ಕಾಗಿ ಕಣ್ಣಿನಲ್ಲಿ ಕಾಮ ತುಂಬಿಕೊಂಡು ಯಾವ ವಸ್ತುನೂ ನೋಡಬಾರ್ದು, ಪ್ರೇಮ ತುಂಬಿಕೊಂಡು ನೋಡಬೇಕು. ಹಂಗೆ ನೋಡಿದರೆ ಸೀತೆ ನೋಡಿದಳಲ್ಲ, ಏನು ನೋಡಿದಳು? ಜಿಂಕೆ ನೋಡಿದಳು. ಆಕೆಗೆ ಸ್ವಲ್ಪನೂ ಹೊಳಿಲಿಲ್ಲ, ಬಂಗಾರದ ಜಿಂಕೆ ಇರಲ್ಲ ಅಂತ. ಹೊಳಿತಾ? ಕಾಮ ಜ್ಞಾನಕ್ಕೆ ಅಡ್ಡು ಮಾಡ್ತದೆ. ಕಾಮ ಸತ್ಯವ ತಿಂದಿತ್ತು ಅಂತ ಹೇಳ್ತಾರೆ. ಕಾಮ ಯಾವಾಗ ಹುಟ್ಟಿತು ಅಂದರೆ ಸತ್ಯದ ನಡುವೆ, ವಸ್ತುವಿನ ನಡುವೆ ಇದು ಪರದೆ ಹಾಕಿಬಿಡ್ತದೆ. ಅದಕ್ಕಾಗಿ ಚಿನ್ನದ ಜಿಂಕೆ ಅದ, ಅದರ ಬ್ಲೌಸ್ ಹೊಲಿಸ್ಕೋಬೇಕು ಅಂತ ಮನಸ್ಸು ಮಾಡಿದಳು ನೋಡ್ರಿ. ಕಳಿಸೋಳು ಪಾಪ ರಾಮಗೆ ಅಡವೆಗಳ ಈಟ್ರ ಪೂರೈಸ್ಬೇಕು. ಎಲ್ಲರ ಗಂಡಂದ್ರಿಗೆ ಅಭಿಮಾನ ಭಾಳ ಇರ್ತದೆ. ಈಡು ತಂದು ಕೊಡೋದಾದ್ರೆ ಯಾವ ಥರದ್ದು ಅನ್ನಿಸ್ತು. ಕೇಳಿದ ಹೆಂಗಾರ ಕಷ್ಟಪಟ್ಟು ತಂದು ಕೊಡ್ಬೇಕು ಅನ್ನಿಸ್ತು. ಹೋದ ರಾಮ, ಮಾಯಾ ಜಿಂಕೆ ಇತ್ತು, ಸೀತಾಪರಣ ಆಯಿತು, ರಾಮಾಯಣ ಆಗೋಯ್ತು. ಯಾವುದರಿಂದ? ಕೇವಲ ಒಂದು ನೋಡುವಿಕೆಯಿಂದ. ಸರಿಯಾಗಿ ನೋಡದ ಕಾರಣ. ಅದಕ್ಕೇನೆ ಗುರು ಬಸವಣ್ಣವ್ರು ಹೇಳ್ತಾರೆ, ಮನೆಯ ಗಂಡನ ಮನೆ ವಾರ್ತೆಯೇನೇನು ಹೇಳುವೆನವ್ವ, ಕಣ್ಣೊಳಗಣ ಕಸವ ಕಳೆದಲ್ಲದೆ ನೋಡಲಯ್ಯ. ಕಣ್ಣೊಳಗಿನ ಕಸ ಅಂದರೆ ಕಾಮ, ಕಣ್ಣೊಳಗಿನ ಕಸ ಅಂದರೆ ಸ್ವಾರ್ಥ, ಕಣ್ಣೊಳಗಿನ ಕಸ ಅಂದರೆ ಬೇಕು ಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ಈ ಕಸ ದೂರ ಮಾಡಿದರೆ ಗುರು ಹಿರಿಯರು ಕಣ್ಣಿಗೆ ಕಾಣ್ತಾರೆ. ಅವರ ಸೇವೆ ನಾವು ಮಾಡಬೇಕು. ಎರಡು ರೀತಿಯಿಂದ ನೋಡೋದಂದರೆ ಅವರು ಬದುಕಿದಂತೆ ನಾವು ಬದುಕೋದು. ನಮ್ಮ ಹಿರಿಯರು ಹೆಂಗೆ ಬದುಕ್ಯಾರ, ನಮ್ಮ ಗುರುಗಳು ಹೆಂಗೆ ಬದುಕ್ಲತ್ತಾರ, ಹಾಗೆ ಜ್ಞಾನಿಗಳು ಮತ್ತು ಹಿರಿಯರು, ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಮಗೆ ಬೋಧೆ ಮಾಡ್ತಕ್ಕಂಥ ಗುರುಗಳು ಹೇಗೆ ಬದುಕ್ತಾ ಇದ್ದಾರೋ ಅವರ ದಾರಿಯಲ್ಲಿ ಅಡಿಯಿಟ್ಟು ನಾವು ನಡಿಬೇಕು. ಹಾಗೆ ನಡಿಬೇಕು ಅಂತಕ್ಕಂಥದ್ದು ನೋಡು. ನಿಮ್ಮ ಮಕ್ಕಳಿಗೆ ಹೇಳ್ತಿರಲ್ಲ, ಅವ 80 ತೊಗೊಂಡ, ನಿಮ್ಮ ಮಗ 90 ತೊಗೊಂಡವನಿಗೆ ಅಂತೀರಿ, ಜರ ನೋಡವನಿಗೆ. ಯಾರ್ದಾರ ಮನೆ ಸೊಸಿ ಮಕ್ಕಳು ಭಾಳ ಪ್ರೇಮದಿಂದ ಇದ್ದರು, ನಿಮ್ಮನೆ ಕಚ್ಚಾಡ್ತಿದ್ರು ಅಂದ್ರೆ ನಿಮ್ಮನೆಗಿನ ಹಿರಿಯರು ಹೇಳ್ತಾರೆ, ಜರ ನೋಡ್ರು ಅಂದ್ರೆ ಮುಂಜಾನೆ ಕಿಟಕಿ ಥರದ ನೋಡ್ಕೋತ ಕೂಡೋದು. ನೋಡಬೇಕಂದ್ರೆ ಅವ್ರು ಹೆಂಗೆ ಬದುಕ್ತಾರೋ ಹಾಗೆ ನಾವು ಬದುಕಬೇಕು, ಅವರ ಸೇವೆ ಮಾಡಬೇಕು ಅಂತಕ್ಕಂಥ ಮಾತೆ ಇದರಲ್ಲಿ ಅಂತರ್ನಿಹಿತ ಅದ. ನೋಡುವಿಕೆ ಅಂದರೆ ಅದಕ್ಕೇನೆ ಅಕ್ಕ ಮಹಾದೇವಿ ಭಾಳ ಚಂದ ಹೇಳಿದಳು, ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ. ಗುರುಪಾದ ತೀರ್ಥ ಅಂದ್ರೆ ಪಾದತೀರ್ಥ ನಾವು ನೋಡ್ತೀವಿ ಇಲ್ಲಿ ಬಾಲ್ಕಿದಾಗ ಅಲ್ಲೆಲ್ಲ ಒಂದು ಈ ಶ್ರಾವಣದ ಒಂದು ಬ್ಯಾರಲ್ ತುಂಬಿಡ್ತಾರಂತ ಊರುಗಳು. ಬ್ಯಾರಲ್ ತುಂಬಿಡ್ತಾರೆ. ಮತ್ತು ಬಂದವ್ರಿಗೆ ಅಲ್ಲಿ ಪಾದತೀರ್ಥ ತೆಗೆದು ಒಂದು ಬ್ಯಾರಲ್ ತುಂಬಿಟ್ರೆ ಯಾರು ಮೈ ತೊಳ್ಕೊತಾರೋ, ಯಾರು ಕುಡಿತಾರೋ, ಏನು ಮಾಡ್ತಾರೆ ಯಾರಿಗೂ ಗೊತ್ತು. ಎಲ್ಲ ಪಾದತೀರ್ಥ. ಪಾದತೀರ್ಥವೇ ಮಜ್ಜನ ಅಂದ್ರೆ ಅದು ಅಲ್ಲ. ಪಾದತೀರ್ಥವೇ ಮಜ್ಜನ ಅಂತ ಕೇಳಿದ್ರೆ ಮಂಗಳಕರವಾದ ಮನಸ್ಸನ್ನುಂಟು ಮಾಡುವಂಥ ಅವರ ಜ್ಞಾನ. ಆ ಜ್ಞಾನದ ಸ್ನಾನ ಆಗಬೇಕು.
ಗುರುಗಳು ಯಾವ ಜ್ಞಾನ ಕೊಡ್ತಾರೋ ಆ ಜ್ಞಾನದಿಂದ ಸ್ನಾನ ಮಾಡಿದ್ರೆ ಮನಸ್ಸು ಮಂಗಳವಾಗ್ತದೆ. ಮಂಗಳವೇ ಮಜ್ಜನ ಅನ್ನೋದರ ಅರ್ಥ ಏನು? ಮಂಗಳಕರವಾದ ಚಿಂತನೆ, ಇನ್ನೊಬ್ಬರಿಗೆ ಹಿತ ಮಾಡ್ತಕ್ಕಂತಹ ವಿಚಾರ, ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ತಕ್ಕಂಥ ಚಿಂತನೆಯೇ ನಿಜವಾದ ಮಂಗಳದ. ಆ ಮಂಗಳದಿಂದ ನಾವು ಮಜ್ಜನ ಮಾಡಬೇಕು. ನೀವು ವಿಚಾರ ಮಾಡ್ರಿ, ನೀವು ಪ್ರವಚನ ಕೇಳಿ ಹೋದ್ಮೇಲೆ ನಿಮಗೆ ಸ್ನಾನ ಮಾಡ್ಬೇಕು ಅನ್ನಿಸ್ತದೇನು? ನಮಗಾರ ಅನಿಸಲ್ಲ. ಪ್ರವಚನ ಕೇಳೋದು, ವಚನ ಪಠಣ ಮಾಡೋದು, ಇವೆಲ್ಲ ಮಾಡಿದ ಶರಣರ ಸತ್ಸಂಗ ಒಂದು 4 ಒಳ್ಳೆ ಮಾತಾಡಿದಿವಿ. ಆಡಿದ ಮೇಲೆ ಮನೆಗೆ ಹೋದರೆ ಸ್ನಾನ, ಪೂಜೆ, ಧ್ಯಾನ ಮಾಡಿದಷ್ಟೇ ಪವಿತ್ರ ಭಾವನ ಅಂಗಕ್ಕೂ ಕೂಡ ಉಂಟಾಗ್ತದೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೇಕಾರೆ. ಪ್ರವಚನ ಕೇಳಿದ ಮೇಲೆ ಆಗಲಿ, ಒಳ್ಳೆ ಮಾತು ಕೇಳಿದ ಮೇಲೆ, ಒಳ್ಳೆ ಕಾರ್ಯ ಮಾಡಿದ ಮೇಲೆ ಸ್ನಾನ ಮಾಡ್ಬೇಕು ಅನ್ಸಂಗಿಲ್ಲ. ಸ್ನಾನ ಆದ ಭಾವನೆಯೇ ಬರ್ತದೆ ನಮಗೆ. ಅದಕ್ಕೆ ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ. ಗುರು ನಡೆದ ದಾರಿಯಲ್ಲಿ ನಡೆಯುವ ಮನಸ್ಸು ಅದು ಮಂಗಳದ ಮಜ್ಜನ ಮಾಡಿದಂಗೆ. ಮನದಲ್ಲಿ ಮಂಗಲದ ಭಾವ ತುಂಬಿರಬೇಕು. ಪ್ರಾರ್ಥನಾ, ವಚನ ಇವುಗಳ ಜೊತೆಗೆ ನಾವು ಓದಿವೆ ಅಂತ ಕೇಳಿದ್ರೆ ನದಿಯಲ್ಲಿ ಸ್ನಾನ ಮಾಡೋದಕ್ಕಿಂತಲೂ, ಶುಭ್ರವಾದ ನೀರಿನಲ್ಲಿ ಮಾಡೋದಕ್ಕಿಂತಲೂ ಭಾಳ ಆನಂದಕರ, ಆಹ್ಲಾದಕರವಾಗಿರ್ತದೆ. ಅದಕ್ಕೆ ಇನ್ನೊಬ್ಬರ ಅಸಹಾಯಕರ ಸೇವೆಯಲ್ಲಿ, ಇನ್ನೊಬ್ಬರ ಕಣ್ಣೀರು ಒರೆಸೋದ್ರಲ್ಲಿ ನಮ್ಮ ಮನಸ್ಸು ಹೋಗಬೇಕು. ಆವಾಗ ಅತ್ಯಂತ ಸುಂದರವಾದ ದೃಷ್ಟಿ ನಮ್ಮದಾಗ್ತದೆ. ಅದು ನೋಡುವಿಕೆ. ಮಠದಲ್ಲಿರೋ ಗುರುಗಳು ಸಾಯಂಕಾಲ ಭಕ್ತರೆಲ್ಲ ಬರೋದು ಮುಗಿದ ಕಳಿಗಳಿಗೇನೆ ಹೊರಗೆ ಹೋಗ್ತಿದ್ರದು. ಕೆಲವು ಶಿಷ್ಯರಿಗೆ ಬೇರೆ ಅನುಮಾನ ಬಂದು ಸಂಜೆ ಆದ ಕೂಡಲೇ ನಮ್ಮ ಗುರುಗಳೆಲ್ಲ ಹೊರಗೆ ಹೋಗ್ತಾರೆ. ಸ್ವಲ್ಪ ಜಾಸ್ತಿ ಒಬ್ಬರು ಭಾಳ ತಿಳಿದವ್ರು ಅಂದರು, ದೃಷ್ಟಿಗಳು ಬೇರೆ ಇರ್ತಾವೆ. ತಿಳಿದವ್ರು ಅಂದರು ಎಲ್ಲರ ಅವರು ಸ್ಪೆಷಲ್ ಧ್ಯಾನ ಮಾಡಿ ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೋ ಏನೋ ಅಂತಂದ್ರು. ಇನ್ನು ಕೆಲವರು ಸ್ವರ್ಗಕ್ಕಿನ ಹೋಗಿ ಬರ್ತಾರೇನೋ ಅಂದರು. ಮತ್ತು ಕೆಲವರು ಅವ್ರವ್ರ ಮಟ್ಟಕ್ಕೆ ಏನದನೋ ಅದೆಲ್ಲ ಚಿಂತನೆ ಮಾಡಿದರು. ಅದ್ರಾಗ ಒಂದು ದಿವಸ ಇನ್ನೇನು ಭಾಳ ವಿಚಾರ ಮಾಡಬೇಕು ಅಂತ ಮಠದ ಭಕ್ತರೆಲ್ಲ ಒಬ್ಬನಿಗೆ ಜಾಸ್ತಿ ಇಟ್ಬಿಟ್ರು. ಎಲ್ಲಿ ಹೋಗ್ತಾರೆ ಗುರುಗಳು ನೋಡಂದ್ರು. ಗುರುಗಳು ಹೋದರು. ಅರ್ಧ ದಾರಿ ಹೋದ ಕೂಡಲೇ ಒಂದು ಗುಡ್ಯಾಗ ಹೋಗಿ ತಮ್ಮ ಡ್ರೆಸ್ ಎಲ್ಲ ತೆಗೆದಿಟ್ಟು ಕಾವಿ ಬಟ್ಟೆ ಎಲ್ಲ ತೆಗೆದು ಒಬ್ಬ ಸಾಮಾನ್ಯ ರೈತನ ಮಾಸಲು ಬಟ್ಟೆ ಹಾಕ್ಕೊಂಡು ಒಂದು ಹೊಲಗೇರಿಗೆ ಹೋಗ್ತಾರೆ.